ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಆಮೇಲೆ ಆರ್ಟಿಕಲ್ 17ರ ಬಗ್ಗೆ ಚರ್ಚೆ ಮಾಡಿವಿ. ಆರ್ಟಿಕಲ್ 14 ಲಾ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಬಗ್ಗೆ ಹೇಳ್ತೈತಿ. ಆಮೇಲೆ ಡಿಸ್ಕ್ರಿಮಿನೇಷನ್ ಆರ್ಟಿಕಲ್ 15 ಏನು ಹೇಳ್ತೈತಿ ಅಂತಂದ್ರೆ 5 ಗ್ರೌಂಡ್ಗಳ ಮೇಲೆ ನೀವು ಡಿಸ್ಕ್ರಿಮಿನೇಷನ್ ಮಾಡಲು ಬರುವುದಿಲ್ಲ ಅಂತ ಹೇಳ್ತೈತಿ. 5 ಗ್ರೌಂಡ್ಗಳು ಯಾವಪ್ಪ ಅಂತಂದ್ರೆ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಜನ್ಮಸ್ಥಳ. ಆಮೇಲೆ ಆರ್ಟಿಕಲ್ 16 ಏನು ಹೇಳ್ತೈತಿ ಅಂತಂದ್ರೆ ನೌಕರಿ ಮತ್ತು ಅವಕಾಶಗಳಲ್ಲಿ ತಾರತಮ್ಯ ಮಾಡುವ ಹಾಗಿಲ್ಲ. ಆರ್ಟಿಕಲ್ 17 ಏನು ಹೇಳ್ತೈತಿ ಅಂದ್ರೆ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳ್ತೈತಿ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಬಗ್ಗೆ ಹೇಳ್ತೈತಿ. ಹೌದಾ, ಇವೆಲ್ಲ ವಿಡಿಯೋಗಳನ್ನು ನಾವು ಈ ಹಿಂದಿನ ಪ್ರಿವಿಯಸ್ ವಿಡಿಯೋಗಳಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ಏನು ಮಾಡಿವಿ ಅಂದರೆ ಚರ್ಚೆ ಮಾಡಿವಿ. ಯಾರು ಅವುಗಳ ಬಗ್ಗೆ ಗೊತ್ತಿಲ್ಲೋ ಅವರು ಒಂದ್ಸಲ ಇವುಗಳನ್ನು ನೋಡ್ಕೊಂಬರಿ. ಇದ್ರ ಬಗ್ಗೆ ನಾವು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಂತರ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆಪ್ಪ ಅಂತಂದ್ರೆ ಆರ್ಟಿಕಲ್ 18ರ ಬಗ್ಗೆ ಚರ್ಚೆ ಮಾಡೋದು. ಆರ್ಟಿಕಲ್ 18 ಟೈಟಲ್ ಏನಪ್ಪ ಅಂತಂದ್ರೆ ಅಬಾಲಿಷನ್ ಆಫ್ ಟೈಟಲ್ಸ್. ಇದ್ರದ್ದು ಟೈಟಲ್ ಪೀಠಿಗೆ ಏನಪ್ಪ ಅಂತಂದ್ರೆ ಅಬಾಲಿಷನ್ ಆಫ್ ಟೈಟಲ್ಸ್, ಬಿರುದುಗಳ ರದ್ದತಿ. ಈ ರೀತಿಯಾಗಿರ್ತಕ್ಕಂಥ ಇದರ ಹೆಸರಿದೆ. ಇದೇನೇನು ಹೇಳ್ತೈತಿ, ಯಾವ್ಯಾವ ಬಿರುದುಗಳನ್ನು ರದ್ದತಿ ಮಾಡಬೇಕು, ಸ್ಟೇಟ್ ಯಾವ ಬಿರುದುಗಳನ್ನು ಕೊಡ್ತೈತಿ, ಯಾವ್ದು ಕೊಡಂಗಿಲ್ಲ ಅನ್ನೋದ್ರ ಬಗ್ಗೆ ಪೂರಾ ಡೀಟೇಲ್ ಆಗಿ ನೋಡೋಣ. ಆರ್ಟಿಕಲ್ 18 ಏನು ಹೇಳ್ತೈತಿ ಅಂದ್ರೆ ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ ಹೇಳ್ತೈತಿ. ಈ ಟೈಟಲ್ಗಳನ್ನು ರದ್ದು ಮಾಡುವ ಪರಿಸ್ಥಿತಿ ಯಾಕೆ ಬಂತು ಅಂತ, ರದ್ದು ಮಾಡುವ ಸ್ಥಿತಿ ಯಾಕೆ ಬಂತು ಅಂತ, ಯಾಕಂತಂದ್ರೆ ಭಾರತದಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ರಾಜಸತ್ಯಗಳ ರಾಜರ ಮಣಿತನದ ಹೆಸರುಗಳು ಹೆಂಗಿದ್ದು ಅಂತಂದ್ರೆ ಅವೆಲ್ಲ ಫುಲ್ ಟೈಟಲ್ಸ್ಗಳನ್ನು ಕೂಡಿದ್ದು. ಅಂದ್ರೆ ಅವ್ರು ಎಷ್ಟು ಮಣಿತನದ ಬಿರುದುಗಳು ಕೂಡ ಎಲ್ಲ ಅವರಲ್ಲಿ ಕೂಡಿ ಅವ್ರ ಹೆಸರು ಮುಂದೆ ಸೇರಿಸಿದ್ರು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜಗಂಭೀರ, ರಣವಲ್ಲಭ, ಈ ರೀತಿ ಎಲ್ಲ ಬರೋದು ಮುಂದೆ ಶ್ರೀ 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 ಅಂತೇಳಿ ಬರೋದು ಅವ್ರ ಹೆಸರು ಬರೀತಿದ್ರು. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳು ಏನು ಮಾಡ್ತಿದ್ವು ಅಂತಂದ್ರೆ ಸಮಾಜದ ಸಾಮಾನ್ಯ ನಾಗರಿಕರನ್ನ ಇವರಿಗೂ ಮತ್ತು ಅವರಿಗೆ ಹೋಲಿಸಿದಾಗ ಇವರು ಡಿಫ್ರೆಂಟ್ ಆಗಿ ಕಾಣ್ತಿದ್ರು, ಡಿಫರೆನ್ಸ್ ಕಾಣಿಸ್ತಿತ್ತು. ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಎದ್ದು ಕಾಣ್ಬಿಟ್ಟಿತ್ತು. ಈ ತಾರತಮ್ಯವನ್ನು ರದ್ದು ಮಾಡೋಕೆ ಏನು ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 18 ಸಂವಿಧಾನಕ್ಕೆ ಸೇರ್ಪಡೆ ತಗೊಂಡ್ಬಂದು ಯಾರ್ಯಾರಿಗೆ ಈ ರೀತಿ ಬಿರುದುಗಳದಾವಲ್ಲ ಅವೆಲ್ಲ ಇನ್ನು ಮುಂದಿನಿಂದ ರದ್ದಾಗ್ತಾವು ಅಂತ ಹೇಳಿದ್ರು. ರದ್ದು ಮಾಡಲಾಯಿತು. ಯಾಕೆ, ಸಮಾಜದಲ್ಲಿ ಸಮಾನತೆಯನ್ನು ತೊಗೊಂಬರ್ಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳು ಅಂತಂದ್ರೆ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಬಿರುದುಗಳು, ಇದೇನು ಅವರಾಗಿ ಸ್ವಂತ ಕಳ್ಸ್ಕೊಂಡಿದ್ದಲ್ಲ, ಏನಲ್ಲ. ಒಬ್ಬ ರಾಜನ ಮನ್ಯಾಗ ಮಗ ಹುಟ್ಟಿದ ಅಂತಂದ್ರೆ ಅವನಿಗೂ ಈ ಬಿರುದುಗಳು ಎಲ್ಲಾನು ಬರುವ. ಬಿಕಾಸ್ ಆಫ್ ವಾಟ್, ಲಿನಿಯೇಜ್ ಅಂತಂದ್ರೆ ಫ್ಯಾಮಿಲಿ ವಂಶಾವಳಿಯಿಂದ ಬಂದಿರತಕ್ಕಂಥ ಈ ಬಿರುದುಗಳನ್ನು ಅವರು ಇಟ್ಕೊಂಡೆ ಮಾಡ್ತಿದ್ರು. ಅದಕ್ಕೆ ಕೆಲವೊಂದಿಷ್ಟು ಟೈಮ್ ನೀವು ಎಲ್ಲರ ಮೈಸೂರು ಮಹಾರಾಜರದ್ದು ಸ್ಕ್ರಿಪ್ಟ್ ಅದು ಸಿಕ್ತು ಅಥವಾ ಅವ್ರ ಒಪ್ಪಂದಗಳು ಸಿಕ್ಕು ಅಂತಂದ್ರೆ ನೋಡ್ರಿ ಏನಿರ್ತಂದ್ರೆ ಅದ್ರಾಗೆಲ್ಲ ಹಿಂಗೆ ಬರೆದಿರ್ತಾರೆ. ಯಾಕಂತಂದ್ರೆ ಅವರು ಆ ಸ್ಥಾನದೊಳಗೆ ಅಂದ್ರೆ ತಮ್ಮ ಮಣಿತನದ ತಮ್ಮ ಮಣಿತನದ ವೈಭವಗಳನ್ನು ಹೇಳಬೇಕಾಗಿರ್ತೈತಿ. ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಅವ್ರು ಇಟ್ಕೊಂಡಿರ್ತಾರೆ. ಹೌದಾ, ಇದೇ ಬಿರುದುಗಳು ಡೆಮಾಕ್ರಸಿಯಲ್ಲಿ ಮುಂದುವರೆದು ಅಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಮುಂದುವರೆದು ಅಂತಂದ್ರೆ ಇಟ್ ಮೇಕ್ಸ್ ಅಥವಾ ಇಟ್ ಪ್ರೊವೈಡ್ಸ್ ಡಿಸ್ಕ್ರಿಮಿನೇಷನ್ ಅಂತ. ಅದೇನು ಮಾಡ್ತೈತಿ ಅಂದ್ರೆ ಡಿಸ್ಕ್ರಿಮಿನೇಷನ್ಗೆ ಹಾದಿ ಮಾಡಿ ಕೊಡ್ತೈತಿ. ಅವ ರಾಜರವ, ನಾ ಕೀಳು ಮಣಿತನದವ, ಹಿಂಗೆ ಅವ ರಾಜ ಮಣಿತನದವ, ನಾ ಕೀಳು ಮಣಿತನದವ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರಿಮಿನೇಷನ್ ಸೊಸೈಟಿಯಲ್ಲಿ ನಾಗರಿಕರ ಮಧ್ಯೆ ಬತ್ತು ಅಂತಂದ್ರೆ ಆ ಸೊಸೈಟಿ ಪರಿಪೂರ್ಣ ಆಗೋದಿಲ್ಲ. ಹೌದಾ, ಆ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಮನಸ್ಸಿನಲ್ಲಿ ಬರಬಾರ್ದು. ಆಮೇಲೆ ಆ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಸಮಾಜದಲ್ಲಿ ಇರಬಾರ್ದು ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಸಂವಿಧಾನದ ನಿರ್ಮಾತೃಗಳು ಈ ಆರ್ಟಿಕಲ್ 18 ತಗೊಂಡು ಬಂದು ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಹೊಂದಿರತಕ್ಕಂಥ ಮಣಿತನದ ಬಿರುದುಗಳನ್ನು ಏನು ಮಾಡಿದ್ರು ಅಂತಂದ್ರೆ ರದ್ದು ಮಾಡಿದ್ರು. ಹೌದಾ, ರದ್ದು ಮಾಡೋದ್ರ ಜೊತೆಗೆ ಸರ್ಕಾರವು ನಾವು ಇನ್ನು ಮುಂದೆ ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಹೌದಾ, ಅದು ಏನೇನಂತೇಳಿ ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಆರ್ಟಿಕಲ್ 18 ಸಬ್ ಕ್ಲಾಸ್ 4 4 ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಏರ್ಪಾಡು ಮಾಡಿದ್ರು. ಎಲ್ಲಿ ಆರ್ಟಿಕಲ್ 18ರಲ್ಲಿ ಅವ್ಯಾವು ಅಂತೇಳಿ ನೋಡೋಣ. ರಾಜ್ಯವು ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಇನ್ಯಾವುದೇ ಬಿರುದುಗಳನ್ನು ನಾಗರಿಕರಿಗೆ ಕೊಡುವಂತಿಲ್ಲ. ಯಾವುದು, ಶೈಕ್ಷಣಿಕ ಮತ್ತು ಮಿಲಿಟರಿ ಬಿರುದುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಕೊಡುವಂತಿಲ್ಲ. ಯಾರಿಗೆ ಹೇಳ್ತೈತಿ ಈ ಆರ್ಟಿಕಲ್? ರಾಜ್ಯಕ್ಕೆ ಹೇಳ್ತೈತಿ. ರಾಜ್ಯಕ್ಕೆ ಏನು ಹೇಳ್ತೈತಿ ಅಂತಂದ್ರೆ ನೀವು ಶೈಕ್ಷಣಿಕ ಮತ್ತು ಮಿಲಿಟರಿ ಅವಾರ್ಡ್ಗಳನ್ನು ಬಿಟ್ಟರೆ ಬೇರೆ ಅವಾರ್ಡ್ಗಳನ್ನು ಬೇರೆ ಯಾವುದೇ ಯಾರಿಗೆ ಸಿಟಿಜನ್ಗಳಿಗೆ ಕೊಡೋದಿಲ್ಲ, ನಾಗರಿಕರಿಗೆ ಕೊಡುವಂತಿಲ್ಲ ಅಂತ. ನಾಗರಿಕರು ಅಷ್ಟೇ ಅನ್ನೋದಿಲ್ಲ, ಎನಿ ಪರ್ಸನ್ ಅಂತಾರೆ ಅವರು, ವ್ಯಕ್ತಿಗಳಿಗೆ ಕೊಡುವಂತಿಲ್ಲ. ಯಾವುದು, ಎಜುಕೇಷನ್ ಮತ್ತು ಮಿಲಿಟರಿ ಅವಾರ್ಡ್ಗಳನ್ನು ಹೊರತುಪಡಿಸಿ. ಅದಕ್ಕೆ ಇಲ್ಲಿ ಬರೀತಾರೆ ಪ್ರಾಹಿಬಿಟ್ಸ್, ಪ್ರತಿಬಂಧಿಸುತ್ತದೆ. ಏನು, ಸ್ಟೇಟನ್ನು ಯಾವುದಕ್ಕೆ? ಫ್ರಾಮ್ ಕನ್ಫರಿಂಗ್ ಎನಿ ಟೈಟಲ್ ಎಕ್ಸೆಪ್ಟ್ ಮಿಲಿಟರಿ ಆರ್ ಅಕಾಡೆಮಿಕ್ ಆನ್ ಎನಿಬಡಿ ವೆದರ್ ಅ ಸಿಟಿಜನ್ ಆರ್ ಫಾರಿನರ್ ಅಂತಂದ್ರೆ ಆ ವ್ಯಕ್ತಿ
ತಗೊಳ್ತಕ್ಕಂಥ ವ್ಯಕ್ತಿ ಭಾರತೀಯದಾನೋ ಅಥವಾ ವಿದೇಶಿಗದಾನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಏನು ಮಾಡ್ತೈತಿ ಅಂದ್ರೆ ಸ್ಟೇಟನ್ನು ಪ್ರತಿಬಂಧಿಸ್ತೈತಿ. ಇಟ್ ಪ್ರೊಹಿಬಿಟ್ಸ್ ದಿ ಸ್ಟೇಟ್ ಫ್ರಮ್ ಕನ್ಫರಿಂಗ್ ದಿ ಎನಿ ಟೈಟಲ್ಸ್ ಅಂತ ಹೇಳ್ತಾರೆ ಇಲ್ಲಿ. ಹೌದಾ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಎಕ್ಸೆಪ್ಟ್ ಮಿಲಿಟರಿ ಆ್ಯಂಡ್ ಎಜುಕೇಷನಲ್, ಆರ್ಮಿ ಮತ್ತು ಶೈಕ್ಷಣಿಕ ಟೈಟಲ್ಸ್ಗಳನ್ನು ಹೊರತುಪಡಿಸಿ ಯಾರಿಗೂ ಕೊಡುವಂಗಿಲ್ಲ. ಟು ಎನಿಬಡಿ ವೆದರ್ ಇಟ್ ಈಸ್ ಅ ಸಿಟಿಸನ್ ಆರ್ ಫಾರಿನರ್, ಅವನು ಭಾರತೀಯನೋ ಅಥವಾ ವಿದೇಶಿಗನೋ ಯಾರೇ ಇದ್ದರೂ ಅವರಿಗೆ ರಾಜ್ಯವು ಶೈಕ್ಷಣಿಕ ಮತ್ತು ಮಿಲಿಟರಿ ಇವುಗಳನ್ನು ಹೊರತುಪಡಿಸಿ ಬೇರೆ ಪದವಿಗಳನ್ನು ಅಥವಾ ಬಿರುದುಗಳನ್ನು ಕೊಡುವುದನ್ನು ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಪ್ರತಿಬಂಧಿಸುತ್ತದೆ. ಅಂತಂದ್ರೆ ರಾಜ್ಯ ಮಿಲಿಟರಿಯ ಏನು ಕೊಡ್ಬೋದು ಅಂತಂದ್ರೆ ಮಿಲಿಟರಿ ಅವಾರ್ಡ್ಗಳನ್ನು ಕೊಡ್ಬೋದು. ಮಿಲಿಟರಿ ಅವಾರ್ಡ್ಗಳು ಫಾರ್ ಎಕ್ಸಾಂಪಲ್ ವೀರಚಕ್ರ, ಪರಮವೀರ ಚಕ್ರ, ಆಮೇಲೆ ಮಹಾವೀರ ಚಕ್ರ, ಈ ರೀತಿಯಾಗಿರ್ತಕ್ಕಂಥ ಗ್ಯಾಲೆಂಟ್ರಿ ಅವಾರ್ಡ್ಗಳನ್ನು ಕೊಡ್ಬೋದು. ಗ್ಯಾಲೆಂಟ್ರಿ ಅವಾರ್ಡ್ಗಳನ್ನು ಕೂಡ ಯಾರಿಗೆ ಕೊಡ್ಬೋದು? ಸಿಟಿಜನ್ಗಳಿಗೆ ಕೊಡ್ಬೋದು. ಮಿಲಿಟರಿ ಅವಾರ್ಡ್ಗಳನ್ನು ಕೊಡ್ಬೋದು. ಆದರೆ ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ರಾಜ್ಯ ಕೊಡುವಂತಿಲ್ಲ. ಹೌದಾ, ಇಲ್ಲಿ ರಾಜ್ಯವನ್ನು ರಿಸ್ಟ್ರಿಕ್ಟ್ ಮಾಡ್ತಾರೆ, ಪ್ರತಿಬಂಧಿಸ್ತಾರೆ. ಅದಕ್ಕೆ ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ರಾಜ್ಯದ ಸಿಟಿಜನ್ಗಾಗಲಿ, ನಾಗರಿಕರಿಗಾಗಲಿ ಅಥವಾ ಫಾರಿನರಿಗಾಗಲಿ, ವಿದೇಶಿಯರಿಗಾಗಲಿ ಕೊಡುವಂತಿಲ್ಲ. ಎಕ್ಸೆಪ್ಟ್ ಮಿಲಿಟರಿ ಆ್ಯಂಡ್ ಎಜುಕೇಷನಲ್ ಅಂದರೆ ಡಾಕ್ಟರೇಟ್ ಪದವಿ ಅದು ಕೊಡ್ತಾರಲ್ಲ, ಆ ಪದವಿಯನ್ನು ಕೊಡೋಕೆ ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಪರ್ಮಿಟ್ ಮಾಡ್ತೈತಿ. ಯಾವುದಕ್ಕೆ? ರಾಜ್ಯಕ್ಕೆ ನೀವು ಕೊಡ್ಬೋದು. ಯಾವುದೇ ರೀತಿ ಮಿಲಿಟರಿ ಮತ್ತು ಶೈಕ್ಷಣಿಕ ಪದವಿಗಳನ್ನು ಕೊಡಬಹುದು ಅಂತೇಳಿ. ಅಂದ್ರೆ ಇಲ್ಲಿ ಏನು ಮಾಡ್ತೈತೆ ಅಂದರೆ ಯಾವುದೇ ಪದವಿಯನ್ನು ಕೊಡಲು ಪ್ರತಿಬಂಧಿಸುತ್ತದೆ ಹೊರತಾಗಿ ಎಜುಕೇಷನ್ ಮತ್ತು ಮಿಲಿಟರಿ ಅವುಗಳನ್ನು ಬಿಟ್ಟು. ಅಂದರೆ ಎಜುಕೇಷನ್ ಮತ್ತು ಮಿಲಿಟರಿಗೆ ಸಂಬಂಧಿಸಿರ್ತಕ್ಕಂಥ ಬಿರುದು ಮತ್ತು ಬಾವಲಿಗಳನ್ನು ನೀವು ಯಾರಿಗೆ ಕೊಡಬಹುದು ಅಂತಂದ್ರೆ ನಾಗರಿಕರಿಗೆ ಕೊಡಬಹುದು ಅಂತೇಳಿ ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಪರ್ಮಿಟ್ ಮಾಡ್ತೈತಿ. ಅವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಬೇರೆ ಯಾರಿಗೇ ಆಗಲಿ ಕೊಡುವಂತಿಲ್ಲ ಅಂತ. ಹೌದಾ, ಇದು ಆರ್ಟಿಕಲ್ 18 ಸಬ್ ಕ್ಲಾಸ್ 1. ಇನ್ನು ಆರ್ಟಿಕಲ್ 18 ಸಬ್ ಕ್ಲಾಸ್ 2 ಏನು ಹೇಳ್ತೈತಿ ಅಂತಂದ್ರೆ ಯಾವುದೇ ಭಾರತೀಯ ನಾಗರಿಕ ವಿದೇಶಗಳಿಂದ ಯಾವುದೇ ವಿದೇಶದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಟಲ್ಗಳನ್ನು ಪಡೆಯುವ ಹಾಗಿಲ್ಲ. ಯಾವುದೇ ರೀತಿಯ ಟೈಟಲ್ಗಳನ್ನು ಅಂದರೆ ಬಿರುದುಗಳನ್ನು ಪಡೆಯುವ ಹಾಗಿಲ್ಲ. ಯಾವುದೇ ಭಾರತೀಯ ನಾಗರಿಕ ಅಂತಂದ್ರೆ ಮೊದಲನೇದೇನು ಹೇಳ್ತೈತಿ ಅಂತಂದ್ರೆ ರಾಜ್ಯಕ್ಕೆ ಕೊಡಬೇಡ ಅಂತ ಹೇಳ್ತೈತಿ. ಎರಡನೇದೇನು ಹೇಳ್ತೈತಿ ಅಂತಂದ್ರೆ ನಾಗರಿಕರಿಗೆ ನೀವು ತಗೋಬೇಡ್ರಿ ಅಂತ ಹೇಳ್ತೈತಿ. ನಾಗರಿಕರನ್ನ ಇಲ್ಲಿ ಒಂದನೇದು ರಾಜ್ಯವನ್ನು ಪ್ರತಿಬಂಧಿಸಿದರೆ ಎರಡನೇದು ನಾಗರಿಕರನ್ನ ಪ್ರತಿಬಂಧಿಸುತ್ತದೆ. ದ ಸಿಟಿಜನ್ ಆಫ್ ಇಂಡಿಯಾ ಕೆನಾಟ್ ಗೆಟ್ ಅವಾರ್ಡ್ ಫ್ರಮ್ ದಿ ಎನಿ ಫಾರಿನ್ ಸ್ಟೇಟ್ ಅಂತಂದ್ರೆ ತಗೊಳಕ್ಕೆ ಬರೋದಿಲ್ಲ, ಪದವಿಯನ್ನು ತಗೊಳಕ್ಕೆ ಬರೋದಿಲ್ಲ. ಪದವಿ ಅಂತಂದ್ರೆ ಎಜುಕೇಷನಲ್ ಪದವಿ ಅಲ್ಲ, ಮಿಲಿಟರಿ ಅವಾರ್ಡ್ಗಳಲ್ಲ. ಆದರೆ ಸಾಮಾನ್ಯವಾಗಿ ಕೊಡ್ತಿರ್ತಾರಲ್ಲ ಅವು ಯಾವಪ್ಪ ಅಂತಂದ್ರೆ ಇಂಗ್ಲೆಂಡ್ನಿಂದ ಸರ್ ಪದವಿ, ಕೈಸರ್ ಹಿಂದ್ ಪದವಿ, ಇವೆಲ್ಲ ಎಲ್ಲಿ ಬರ್ತಾವೆ ಅಂತಂದ್ರೆ ಈ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಅಂತಕ್ಕಂಥ ಆ ಟಾಪಿಕ್ನಲ್ಲಿ ಬರ್ತವೆ. ಭಾರತದ ಸ್ವತಂತ್ರ ಹೋರಾಟ ಅಂತಕ್ಕಂಥ ಟಾಪಿಕ್ನಲ್ಲಿ ಎಲ್ಲ ಬರ್ತವೆ. ನಮ್ಮಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತೇಳಿ ನೀವು ವಿಶ್ವೇಶ್ವರಯ್ಯನ ಹೆಸರು ಮುಂದೆ ಸರ್ ಅಂತಕ್ಕಂಥದ್ದು ಬರೆದದ್ದನ್ನು ನೋಡಬಹುದು. ಹೌದಾ, ಸರ್ ಅಂತಕ್ಕಂಥ ಪದವಿ ಇಂಗ್ಲೆಂಡ್ನಿಂದ ಪ್ರಧಾನವಾಗಿರ್ತಕ್ಕಂಥದ್ದು. ಆ ರೀತಿ ಪದವಿಗಳನ್ನು ಇನ್ನು ಮುಂದೆ ಸ್ವತಂತ್ರದ ನಂತರ 26/1/1950 ಸಂವಿಧಾನ ಜಾರಿಗೆ ಬಂದ ನಂತರ ಬೇರೆ ಯಾರೂ ಪಡ್ಕೊಂಡಿಲ್ಲ ಸರ್ ಅಂತಕ್ಕಂಥ ಪದವಿ. ಆಮೇಲೆ ಇಂಗ್ಲೀಷರು ಕೈಸರ್ ಹಿಂದ್ ಪದವಿಯನ್ನು ಯಾರಿಗೆ? ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಿದ್ರು. ಆ ರೀತಿಯಾಗಿರ್ತಕ್ಕಂಥ ಪದವಿಯನ್ನು ಯಾರು ಸ್ವತಂತ್ರದ ನಂತರ ಯಾರೂ ಪಡ್ಕೊಂಡಿಲ್ಲ. ಅರ್ಥ ಆಯ್ತಾ? ಇದರ ಆರ್ಟಿಕಲ್ 18 ಸಬ್ ಕ್ಲಾಸ್ 2 ಅರ್ಥ ಇಷ್ಟ. ನಾಗರಿಕರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪದವಿ ಅಥವಾ ಬಿರುದುಗಳನ್ನು ಯಾವುದೇ ಫಾರಿನ್ ಸ್ಟೇಟ್ನಿಂದ, ಯಾವುದೇ ವಿದೇಶಿ ರಾಜ್ಯದಿಂದ ಪಡೆಯುವ ಹಾಗಿಲ್ಲ. ಇದಿಷ್ಟು ನೆನಪಿರಬೇಕು. ಅಂದ್ರೆ ಫಸ್ಟ್ನೇದು ಸ್ಟೇಟು ಕೊಡುವಂಗಿಲ್ಲ, ಎರಡನೇದು ನಾಗರಿಕರು ತಗೊಳ್ಳಂಗಿಲ್ಲ. ಹೌದಾ ಸರ್? ಅಲ್ರಿ ಬಾಲಿವುಡ್ದಾಗಿದ್ದವರೆಲ್ಲರೂ ಅದೇನೋ ಕಿಂಗ್ ಆಫ್ ಬಾಲಿವುಡ್ ಅಂತ ಕರೀತಾರೆ. ಕಿಂಗ್ ಆಫ್ ಬಾಲಿವುಡ್, ಗಾಡ್ ಆಫ್ ಕ್ರಿಕೆಟ, ವರನಟ, ಅಭಿನಯ ಚಕ್ರವರ್ತಿ, ಇವೇನೇನೋ ಹೆಸರದವ್ರಲ್ರಿ ಸರ್, ಇವ್ರು ಏನು ಟೈಟಲ್ ಅಲ್ಲ ಅಂತ ಕೇಳ್ಬೋದು. ಇವೆಲ್ಲ ಟೈಟಲ್ ಇಲ್ಲ ಅನ್ನಂಗಿಲ್ಲ, ಆದರೆ ಇವುಗಳನ್ನು ರಾಜ್ಯ ಕೊಡುವುದಿಲ್ಲ. ರಾಜ್ಯದವ್ರು ಏನಾರ ಹೆಸರು ಕರಿಬೇಕಾಗಿತ್ತು ಅಂತಂದ್ರೆ ಮಿಸ್ಟರ್ ಅಂತಲೇ ಕರಿಬೇಕು. ಹೌದಾ, ಮಿಸ್ಟರ್ ಸಚಿನ್ ಅಂತಲೇ ಕರಿಬೇಕು, ಮಿಸ್ಟರ್ ಶಾರುಖ್ ಖಾನ್ ಅಂತಲೇ ಕರಿಬೇಕು, ಮಿಸ್ಟರ್ ಸುದೀಪ್ ಅಂತಲೇ ಕರಿಬೇಕು. ಹೊರತಾಗಿ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ಅನ್ನಂಗಿಲ್ಲ. ನಾವು ಅನ್ಬೋದು, ಅಭಿಮಾನಿಗಳು ಅನ್ಬೋದು, ಯಾಕಂದ್ರೆ ಅದು ನಾವು ಕೊಟ್ಟ ಟೈಟಲ್, ರಾಜ್ಯ ಕೊಟ್ಟಿಲ್ಲ.
ಹೌದಾ? ಭಾರತ ಸರ್ಕಾರ ಅದನ್ನು ಪ್ರದಾನ ಮಾಡಿಲ್ಲ. ಭಾರತ ಸರ್ಕಾರದ ಅಧೀನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಬಿರುದುಗಳನ್ನು ಕೊಡುವ ಪದ್ಧತಿ ಇಲ್ಲ, ನೆನಪಿಟ್ಕೋರಿ. ಹೌದಾ? ಇದೆಲ್ಲ ನಾವು ಸುಮ್ಮನೆ ಕೊಟ್ಟಿರೋದು. ಇದಿಷ್ಟು ಆರ್ಟಿಕಲ್ 18 ಸಬ್ ಕ್ಲಾಸ್ 2 ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ, ನಾಗರಿಕರು ಯಾವುದೇ ರೀತಿಯಾಗಿರ್ತಕ್ಕಂಥ, ಅದು ಯಾರು ಭಾರತೀಯ ನಾಗರಿಕರು ಯಾವುದೇ ವಿದೇಶದಿಂದ ಏನು ಬಿರುದುಗಳನ್ನು ಪಡೆಯುವ ಹಾಗಿಲ್ಲ. ಇಟ್ ಪ್ರೈಹಿಬಿಟ್ಸ್ ಅ ಸಿಟಿಜನ್ ಆಫ್ ಇಂಡಿಯಾ ಫ್ರಮ್ accepting ಎನಿ ಟೈಟಲ್ ಫ್ರಮ್ ದಿ ಎನಿ ಫಾರಿನ್ ಸ್ಟೇಟ್. ಇಟ್ ಪ್ರೈಹಿಬಿಟ್ಸ್ ಸಿಟಿಜನ್ ಆಫ್ ಇಂಡಿಯಾ ಫ್ರಮ್ accepting ಎನಿ ಟೈಟಲ್ ಫ್ರಮ್ ಎನಿ ಫಾರಿನ್ ಸ್ಟೇಟ್. ಇದಿಷ್ಟು ನೆನಪಿರಬೇಕು. ಹೌದಾ? ಇದು ಪ್ರೈಹಿಬಿಟ್ಸ್ ಮಾಡ್ತೈತಿ, ಇದು ಪ್ರತಿಬಂಧಿಸ್ತೈತಿ. ಯಾರನ್ನ? ನಾಗರಿಕರನ್ನ ಪ್ರತಿಬಂಧಿಸ್ತೈತಿ. ಏನಂತೇಳಿ, ನೀನು ಬೇರೆ ಯಾವುದೇ ವಿದೇಶದಿಂದ ಟೈಟಲ್ ಅನ್ನು ಪಡೆಯುವ ಹಾಗಿಲ್ಲ. ಹೌದಾ? ಒಂದನೇ ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಯಾವುದನ್ನು ಪ್ರತಿಬಂಧಿಸ್ತಿತ್ತು ಅಂತಂದ್ರೆ ರಾಜ್ಯವನ್ನ ಪ್ರತಿಬಂಧಿಸ್ತಿತ್ತು. ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಟಲ್ ಅನ್ನ ಕೊಡುವ ಹಾಗಿಲ್ಲ. ಹೌದಾ? ಆರ್ಟಿಕಲ್ 18 ಸಬ್ ಕ್ಲಾಸ್ 2 ಯಾರನ್ನ ಪ್ರತಿಬಂಧಿಸ್ತೈತಿ? ನಾಗರಿಕರನ್ನ ಪ್ರತಿಬಂಧಿಸ್ತೈತಿ. ಒಂದು ಆಟಿಗೇರಿ ಹೇಳ್ತಿದ್ದೆ, ಅದನ್ನ ದಾಟಂಗ ಇಲ್ಲ ಅಂತೇಳಿ. ನೀವು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿರುದು ಬಾವಲಿಗಳನ್ನ ಯಾವುದೇ ವಿದೇಶದಿಂದ ಪಡೆಯುವ ಹಾಗಿಲ್ಲ. ಹೌದಾ? ಇನ್ನು 3, 4 ಉದಾಹರಣೆ ಅವೇನು ಹೇಳ್ತಾವೆ ಅನ್ನೋದನ್ನ ನೋಡೋಣ. ಆರ್ಟಿಕಲ್ 18 ಸಬ್ ಕ್ಲಾಸ್ 3 ಏನು ಹೇಳ್ತೈತಿ ಅಂತಂದ್ರೆ, ಯಾವುದೇ ವಿದೇಶಿ ನಾಗರಿಕ ಭಾರತದಲ್ಲಿ ಲಾಭದ ಹುದ್ದೆಯಲ್ಲಿದ್ದರೆ ಅಥವಾ ಭಾರತ ಸರ್ಕಾರದ ಟ್ರಸ್ಟ್ನ ಅಧೀನದಲ್ಲಿ ಕೆಲಸ ಮಾಡ್ತಿದ್ರೆ ಅವನು ಕೂಡ ಯಾವುದೇ ಪದವಿ ಅಥವಾ ಬಿರುದುಗಳನ್ನು ಪಡೆಯುವ ಹಾಗಿಲ್ಲ. ಎಲ್ಲಿವರೆಗೂ ಅಂತಂದ್ರೆ, ರಾಷ್ಟ್ರಪತಿಯವರ ಅನುಮತಿ ಸಿಗುವವರೆಗೂ. ಅಂದ್ರೆ ರಾಷ್ಟ್ರಪತಿಯ ಅನುಮತಿಯ ಮೇರೆಗೆ ಇವ ಪಡಿಬಹುದು. ಇಷ್ಟೇ ಇದರ ಅರ್ಥ. ಯಾವುದೇ ವಿದೇಶಿ ನಾಗರಿಕ ಭಾರತದಲ್ಲಿ ಲಾಭದ ಹುದ್ದೆಯಲ್ಲಿದ್ದರೆ, ಇದು ಲಾಭದ ಹುದ್ದೆ ಅಂದ್ರೆ ಏನಂತೇಳಿ ಕೇಳ್ಬೋದು. ಈ ಲಾಭದ ಹುದ್ದೆ ಅಂತಂದ್ರೆ ಗೌರ್ಮೆಂಟ್ದಿಂದ ಎಂಪ್ಲಾಯ್ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್, ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿರಬಾರ್ದು. ಆಮೇಲೆ ಏನಪ್ಪಾ ಇದು ಸಲಹಾಕಾರರಾಗಿರಬಾರ್ದು. ಈ ರೀತಿಯಾಗಿರ್ತಕ್ಕಂಥ ಪೋಸ್ಟ್ಗಳನ್ನು ಹೊಂದಿರಬಾರ್ದು. ಹೊಂದಿರತಕ್ಕಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಲಾಭದ ಹುದ್ದೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ. ಹೌದಾ? ಟ್ರಸ್ಟ್, ಭಾರತ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಟ್ರಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಂದ್ರೆ ಅವನು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿರುದು ಬಾವಲಿಗಳನ್ನು ಪಡೆಯುವ ಹಾಗಿಲ್ಲ. ನಾವು ಭಾರತದವರಂತೂ ಕೊಡೋದೇ ಇಲ್ಲ. ಆದ್ರೆ ಅವನು ವಿದೇಶದವ ಬೇರೆ ಯಾವ್ದಾದ್ರು ವಿದೇಶಿ ರಾಜ್ಯ ಕೊಡ್ತಿತ್ತು ಅಂತಂದ್ರೆ ರಾಷ್ಟ್ರಪತಿಯ ಅನುಮತಿ ಇಲ್ಲದೆ ಪಡೆಯುವ ಹಾಗಿಲ್ಲ. ಅಂತಂದ್ರೆ ಎಲ್ಲಿವರೆಗೂ ರಾಷ್ಟ್ರಪತಿ ಅನುಮತಿ ಕೊಡಂಗಿಲ್ಲೋ ಅಲ್ಲಿವರೆಗೂ ಅವನು ಬೇರೆ ರಾಜ್ಯದಿಂದನೂ ಕೂಡ, ವಿದೇಶಿ ರಾಜ್ಯದಿಂದನೂ ಕೂಡ ಏನು ಪಡೆಯಂಗಿಲ್ಲ, ಬಿರುದುಗಳನ್ನು ಪಡೆಯುವಾಗಿಲ್ಲ. ಒಂದು ವೇಳೆ ರಾಷ್ಟ್ರಪತಿಯವರು ಅನುಮತಿ ನೀಡಿದ್ರು ಅಂದ್ರೆ, ಇಲ್ಲ ನೀನು ಪಡಿಬಹುದು ಅಂತೇಳಿ ಅನುಮತಿ ಅಂತೇಳಿ ನೀಡಿದ್ರು, ಕನ್ಸೆಂಟ್ ಕೊಟ್ಟರು, ಅಸೆಂಟ್ ಮಾಡಿದ್ರು ಅಂತಂದ್ರೆ ಆವಾಗ ಆ ವ್ಯಕ್ತಿ ಏನು ಮಾಡ್ಬೋದು? ವಿದೇಶದಿಂದ ಬಿರುದುಗಳನ್ನು ಪಡಿಬಹುದು. ವಿದೇಶಿಗಳಿಂದ. ಯಾವ ವ್ಯಕ್ತಿ? ವಿದೇಶಿ ವ್ಯಕ್ತಿ. ಇವ ಅಮೆರಿಕದಾಗ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಭಾರತದ ಸರ್ಕಾರದ ಲಾಭದ ಹುದ್ದೆಯಲ್ಲಿದ್ದ ಅಂತಂದ್ರೆ, ಭಾರತ ಸರ್ಕಾರದ ಲಾಭ ಹುದ್ದೆಯಲ್ಲಿ ಅಥವಾ ಭಾರತ ಸರ್ಕಾರದಿಂದ ನಡೆಸ್ತಕ್ಕಂಥ ಟ್ರಸ್ಟ್ನಲ್ಲಿ ಏನಾದರೂ ಕೆಲಸ ಮಾಡ್ತಿದ್ದ ಅಂದ್ರೆ ಈ ವ್ಯಕ್ತಿಗೆ ಇವು ಅನ್ವಯ ಆಗ್ತಿರ್ತವೆ. ಅಂದ್ರೆ ವಿದೇಶಿ ವ್ಯಕ್ತಿಗಳಿಗೆ ಅನ್ವಯ ಆಗ್ತೈತಿ. ಯಾವುದು? ಆರ್ಟಿಕಲ್ 18 ಸಬ್ ಕ್ಲಾಸ್ 3 ಏನ್ ಮಾಡ್ತೈತಿ ಅಂದ್ರೆ, ಇದು ವಿದೇಶಿ ವ್ಯಕ್ತಿಗಳು ಭಾರತ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ಇದು ಆರ್ಟಿಕಲ್ 18 ಸಬ್ ಕ್ಲಾಸ್ 3 ಅಪ್ಲೈ ಆಕೈತಿ. ಏನಪ್ಪಾ ಅಂತಂದ್ರೆ, ಆ ವ್ಯಕ್ತಿ ಬೇರೆ ನಾವು ಭಾರತದವ್ರ ಹತ್ರ ಕೊಡೋದಿಲ್ಲ, ಬೇರೆ ವಿದೇಶದವರು ಏನಾದರೂ ಕೊಡಾಕತ್ತಿದ್ರು ಅಂತಂದ್ರೆ ರಾಷ್ಟ್ರಪತಿ ಅನುಮತಿ ಇಲ್ಲದೆ ಅವನು ಪಡೆಯುವಂಗಿಲ್ಲ. ಇದಿಷ್ಟು ಈ 18 ಸಬ್ ಕ್ಲಾಸ್ 3 ಸಾರಾಂಶ. ಹೌದಾ? ಆರ್ಟಿಕಲ್ 18 ಸಬ್ ಕ್ಲಾಸ್ 4 ಆರ್ಟಿಕಲ್ 18 ಸಬ್ ಕ್ಲಾಸ್ 4 ಏನು ಹೇಳ್ತೈತಿ ಅಂದ್ರೆ, ಯಾವುದೇ ವ್ಯಕ್ತಿ ಭಾರತದಲ್ಲಿ ಲಾಭದ ಹುದ್ದೆಯಲ್ಲಿದ್ದರೆ ಅಥವಾ ಭಾರತದ ಗೌರ್ಮೆಂಟ್ನ ಟ್ರಸ್ಟ್ನ ಅಧೀನದಲ್ಲಿ ಕೆಲಸ ಮಾಡ್ತಿದ್ರೆ ಆ ವ್ಯಕ್ತಿ ಏನು ಮಾಡಕ್ಕೆ ಬರಂಗಿಲ್ಲ ಅಂತಂದ್ರೆ, ಪ್ರೆಸೆಂಟೇಷನ್, ಕಾಣಿಕೆಗಳನ್ನು ಪಡೆಯಲು ಸಾಧ್ಯವಿಲ್ಲ. ಕಾಣಿಕೆಗಳನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಗೌರವಧನ, ಇಮೋಲ್ಮೆಂಟ್ಸ್ ಅಂತ ಕರಿತೀವಿ, ಗೌರವಧನವನ್ನು ಪಡೆಯಲು ಸಾಧ್ಯವಿಲ್ಲ. ಜೊತೆಗೆ ವಿದೇಶದವರು ಏನಾದರೂ ಒಂದು ಆಫೀಸದಲ್ಲಿ ಹುದ್ದೆ ಕೊಡ್ತೀವಿ ಅಂತಂದ್ರೆ ಅದನ್ನು ಪಡೆಯಲು ಅವಕಾಶ ಇಲ್ಲ. ಹೌದಾ? ಇದು ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ಇದೇನಕ್ಕೆ ಅಂದ್ರೆ ಆರ್ಟಿಕಲ್ 18 ಸಬ್ ಕ್ಲಾಸ್ 3 ಎಕ್ಸ್ಟೆನ್ಷನ್ ಇದೆ. ಯಾವುದು? ಆರ್ಟಿಕಲ್ 18 ಸಬ್ ಕ್ಲಾಸ್ 4. ಅಲ್ಲಿ ಏನು ಹೇಳಿತ್ತು ಅಂತಂದ್ರೆ ಪದವಿಗಳನ್ನು ಪಡೆಯೋದಿಲ್ಲ ಅಥವಾ ಬಿರುದುಗಳನ್ನು ಪಡೆಯೋದಿಲ್ಲ ಅಂತ ಹೇಳ್ತು. ಇಲ್ಲಿ ಏನು ಮಾಡ್ತೈತಿ ಅಂತಂದ್ರೆ ಕಾಣಿಕೆಗಳನ್ನು ಕೂಡ ಪಡೆಯೋದಿಲ್ಲ. ಪ್ರೆಸೆಂಟೇಷನ್, ಹಿ ಕೆನಾಟ್ ರಿಸೀವ್ ದಿ ಪ್ರೆಸೆಂಟೇಷನ್ ಆ್ಯಂಡ್ ಇಮೋಲ್ಮೆಂಟ್ಸ್ ಆ್ಯಂಡ್ ಪೋಸ್ಟ್. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಕಾಣಿಕೆ ಮತ್ತು ಗೌರವಧನ ಮತ್ತು ಹುದ್ದೆಗಳನ್ನು ಪಡೆಯುವುದನ್ನು ಆರ್ಟಿಕಲ್ 18 ಸಬ್ ಕ್ಲಾಸ್ 4 ಪ್ರೊಹಿಬಿಟ್ ಮಾಡ್ತೈತಿ, ಪ್ರತಿಬಂಧಿಸ್ತೈತಿ. ಹೌದಾ? ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ.
ಈ ಆರ್ಟಿಕಲ್ 18 ಸಬ್ ಕ್ಲಾಸ್ 3 ಮತ್ತು ಆರ್ಟಿಕಲ್ 18 ಸಬ್ ಕ್ಲಾಸ್ 4 ಯಾಕೆ ಸೇರ್ಪಡೆ ಮಾಡಿದ್ರು ಅಂತಂದರೆ ವ್ಯಕ್ತಿಯ ಸಮಗ್ರತೆ ಮತ್ತು ನಿಷ್ಠೆ ಭಾರತ ಸರ್ಕಾರದ ಪರವಾಗಿಯೇ ಪರವಾಗಿ ಇರಲಿ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ತೊಗೊಂಬಂದ್ರು. ಈಗ ಯಾರ್ಯಾರ ಒಬ್ಬರಿಗೆ ಯಾವುದು ಒಂದು ಬೆಲೆ ಬಾಳುವಂಥ ವಸ್ತು ಅಥವಾ ಕಾಣಿಕೆಯನ್ನು ಕೊಟ್ಟರು ಅಂತಂದ್ರೆ ಅವ ಭಾರತ ಸರ್ಕಾರ ಬಿಟ್ಟು ಅವ್ರ ಫೇವರಾಗಿ ಕೆಲಸ ಮಾಡಬಾರ್ದು. ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋ ಸಂಬಂಧ ಏನು ಮಾಡಿದ್ರು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಕಾಣಿಕೆಗಳನ್ನು ನೀನು ತೆಗೆದುಕೊಳ್ಳುವ ಹಾಗೇನೇ ಇಲ್ಲ ಅಂತ. ಹೌದಾ? ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ಬುಲೆಟ್ ಬ್ಯಾಚ್ ಕೊಟ್ಟಿದ್ರು, 50 ಲಕ್ಷದ ಬ್ಯಾಚು. ಅದು ಹೆಂಗಾಗಿತ್ತು ಅಂತಂದ್ರೆ ಇಡೀ ಕರ್ನಾಟಕದ ತುಂಬಾ ಎಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು. ಅವಾಗ ಅವ್ರು ಏನು ಮಾಡಿದ್ರು ಅಂತಂದ್ರೆ ಬೇಡ ತಡಿ ಅಂತೇಳಿ ಕರ್ನಾಟಕ ಸರ್ಕಾರದ ಖಜಾನೆಗೆ ಕೊಡೋಣ ಅಂತ ಕೊಟ್ಟರು. ಇಲ್ಲಾಂದ್ರೆ ಅವ್ರು ಟ್ರೋಲ್ ಮಾಡೋ ಲೆಕ್ಕ ನೋಡಿದ್ರು ಅಂತಂದ್ರೆ ಅದೇನು ಬೇರೆನೇ ಇತ್ತು. ಹೌದಾ? ಈ ರೀತಿಯಾಗಿ ಅಂದ್ರೆ ಯಾವ ಬುಲೆಟ್ ಬ್ಯಾಚ್ ಕೊಟ್ಟಲ್ಲ ಅವ್ನ ಪರವಾಗಿ ಅವ್ನ ಫೇವರಾಗಿ ನೀನು ಕೆಲಸ ಮಾಡಬಾರ್ದು ಅಂತ ಆ ರೀತಿಯಾಗಿರ್ತಕ್ಕಂಥ ರಿಸ್ಟ್ರಿಕ್ಷನ್ ಅನ್ನೋದು ಆರ್ಟಿಕಲ್ 18 ಸಬ್ ಕ್ಲಾಸ್ 4 ಆಗ್ತೈತಿ. ಯಾಕೆ ನೀವು ತೊಗೋಬಾರ್ದು ಅಂತೇಳಿ ಸರ್ ಅದೇನು ಕೊಟ್ಟರೆ ತೊಗೋಬೋದು ಅಂತ ಅನ್ಬೋದು. ಇಲ್ಲ, ಯಾಕೆ ತೊಗೊಳಕ್ಕೆ ಬರಂಗಿಲ್ಲ ಅಂತಂದ್ರೆ ನಿನ್ನ ಸಮಗ್ರತೆ ಮತ್ತು ನಿಷ್ಠೆ ಸರ್ಕಾರದ ಪರವಾಗಿ ಇರಬೇಕು, ಹೊರತಾಗಿ ಬೇರೆ ಯಾವುದೇ ವ್ಯಕ್ತಿಯ ಪರವಾಗಿ ಇರಬಾರ್ದು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ರಿಸ್ಟ್ರಿಕ್ಷನನ್ನು ಯಾರ ಮೇಲೆ? ನಾಗರಿಕರ ಮೇಲೆ ಹಾಕ್ತಾರೆ. ಹೌದಾ? ಇದಿಷ್ಟು ನಿಮಗೆ ಅರ್ಥ ಆಗಿರಬೇಕು. ಇನ್ನು ಕನ್ಕ್ಲೂಷನ್ ಹೇಳೋದಾದರೆ ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಏನು ಹೇಳ್ತೈತಿ? ಸರ್ಕಾರ ಕೊಡುವಂಗಿಲ್ಲ. ಏನು ಕೊಡುವಂಗಿಲ್ಲ? ಬಿರುದುಗಳನ್ನು ಕೊಡುವಂಗಿಲ್ಲ. ಆಮೇಲೆ 18 ಸಬ್ ಕ್ಲಾಸ್ 2 ಏನು ಹೇಳ್ತೈತಿ ಅಂತಂದರೆ ನೀವು ಪಡೆದುಕೊಳ್ಳುವಾಗಿಲ್ಲ. ಯಾರಿಗೆ? ನಾಗರಿಕರು ಪಡೆದುಕೊಳ್ಳುವ ಹಾಗಿಲ್ಲ. ಎಲ್ಲಿಡ್ದ? ವಿದೇಶದಿಂದ ಪಡೆಯುವ ಹಾಗಿಲ್ಲ, ವಿದೇಶದಿಂದ. ಆರ್ಟಿಕಲ್ 18 ಸಬ್ ಕ್ಲಾಸ್ 3 ಏನು ಹೇಳ್ತೈತಿ ಅಂತಂದರೆ ರಾಷ್ಟ್ರಪತಿ ಅನುಮತಿ ಇಲ್ಲದೆ ಪಡೆಯುವ ಹಾಗಿಲ್ಲ. ಯಾರಿಗೆ? ವಿದೇಶಿ ನಾಗರಿಕರಿಗೆ ರಾಷ್ಟ್ರಪತಿ ಅನುಮತಿ. ಯಾರಿಗೆ? ವಿದೇಶಿ ನಾಗರಿಕರಿಗೆ ಕಂಪಲ್ಸರಿ. ಆರ್ಟಿಕಲ್ 18 ಸಬ್ ಕ್ಲಾಸ್ 4 ಏನು ಹೇಳ್ತೈತಿ ಅಂತಂದರೆ ಇದ್ರ ಮುಂದುವರೆದದ್ದು ಏನಪ್ಪ ಅಂತಂದ್ರೆ ಕಾಣಿಕೆ, ಗೌರವಧನ, ಬೇರೆ ಯಾವುದೇ ಹುದ್ದೆಗಳನ್ನು ಪಡೆಯುವ ಹಾಗಿಲ್ಲ ವಿದೌಟ್ ಕನ್ಸೆಂಟ್ ಆಫ್ ದಿ ಪ್ರೆಸಿಡೆಂಟ್. ಇಲ್ಲಿ ಎರಡಕ್ಕೂ ಪ್ರೆಸಿಡೆಂಟದ ಕನ್ಸೆಂಟ್ ಬೇಕು, ಅನುಮತಿ ಬೇಕು. ಆರ್ಟಿಕಲ್ 18 ಸಬ್ ಕ್ಲಾಸ್ 1 ಹೇಳ್ತೈತಿ ಅಂತಂದ್ರೆ ಸರ್ಕಾರ ಬಿರುದುಗಳನ್ನು ಕೊಡುವ ಹಾಗಿಲ್ಲ. ಆರ್ಟಿಕಲ್ 18 ಸಬ್ ಕ್ಲಾಸ್ 2 ಏನು ಹೇಳ್ತೈತಿ ಅಂದರೆ ನಾಗರಿಕರು ಬಿರುದುಗಳನ್ನು ಪಡೆಯುವ ಹಾಗಿಲ್ಲ. ಆರ್ಟಿಕಲ್ 18 ಸಬ್ ಕ್ಲಾಸ್ 3 ಏನು ಹೇಳ್ತೈತಿ ಅಂದರೆ ರಾಷ್ಟ್ರಪತಿ ಅನುಮತಿ ಇಲ್ಲದೆ ಪಡೆಯುವ ಹಾಗಿಲ್ಲ. ಆರ್ಟಿಕಲ್ 18 ಸಬ್ ಕ್ಲಾಸ್ 4 ಏನು ಹೇಳ್ತೈತಿ ಅಂದರೆ ಕಾಣಿಕೆ, ಗೌರವಧನ ಮತ್ತು ಹುದ್ದೆಗಳನ್ನು ರಾಷ್ಟ್ರಪತಿ ಅನುಮತಿ ಇಲ್ಲದೆ ಪಡೆಯುವ ಹಾಗಿಲ್ಲ ಅಂತೇಳಿ ಹೇಳ್ತೈತಿ. ಇದಿಷ್ಟು ಜಿಸ್ಟ್ ಅದ್ರದ್ದು. ಹೌದಾ? ಸರಿ, ಇಷ್ಟೆಲ್ಲ ಯಾಕೆ ಹೇಳೋಕ್ಕೋಗಿದ್ರೆ ಇಷ್ಟು ಹೇಳಿದ್ರೆ ಸಾಕಾಗಿತ್ತಿರಲ್ಲ ತಂಬೋದೆ. ಆದರೆ ನಿಮಗೆಲ್ಲ ಅರ್ಥ ಆಗಬೇಕಲ್ಲ. ಆಮೇಲೆ ಡೀಟೇಲ್ ಆಗಿ ತಿಳಿಲಿಲ್ಲ ಅಂತಂದ್ರೆ ಸಮಸ್ಯೆ ಆಕೈತಿ. ಅದರ ಸಂಬಂಧ ಹೇಳೋದು ಇದೆಲ್ಲ ಆದ ನಂತರ ಸರ್ ಮತ್ತೆ ಇದು ಭಾರತ ರತ್ನ, ಪದ್ಮಭೂಷಣ, ಆಮೇಲೆ ಪದ್ಮಶ್ರೀ, ಪದ್ಮವಿಭೂಷಣ, ಆಮೇಲೆ ಕರ್ನಾಟಕ ರತ್ನ, ಈ ರೀತಿ ಎಲ್ಲ ಅವಾರ್ಡ್ ಕೊಡತ್ತಾರಲ್ಲ ಸರ. ಇವೆಲ್ಲ ಅವಾರ್ಡ್ಗಳು ಇವು ಬಿರುದುಗಳಲ್ಲೇನಾ ಅಂತೇಳಿ ಕೇಳ್ಬೋದು. ಇವು ಬಿರುದುಗಳಲ್ಲಿ ಸರ ಮತ್ತು ಇವನ್ನೆಲ್ಲ ಯಾಕೆ ಕೊಡ್ತಾರೆ, ಇವನ್ನೆಲ್ಲ ಯಾಕೆ ಪ್ರಾಹಿಬಿಟ್ ಮಾಡಿಲ್ಲ, ರೆಸ್ಟ್ರಿಕ್ಟ್ ಮಾಡಿಲ್ಲ, ಬಂದ್ ಮಾಡಿಲ್ಲ ಅಂತೇಳಿ ಕೇಳ್ಬೋದು. ಇದ್ರ ಸಂಬಂಧ ಒಂದು ಕೇಸು ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ದವ್ರು ಏನು ಹೇಳ್ಯಾರ ನೋಡೋಣ. ನಾವು ಹೇಳುವಂಗಿಲ್ಲ, ಇಲ್ಲ ಎಲ್ಲನೂ ಡಿಫೈನ್ ಮಾಡೋದು ಕೆಲಸ ಯಾರ್ದು ಅಂದ್ರೆ ಸಂವಿಧಾನದ ಕಸ್ಟಡಿನಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟದ ಕೆಲಸ. ಇಂಥ ಕೇಸ್ಗಳು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಿಗೆ ಹೋದಾಗ ಅಲ್ಲಿ ಏನಾಗೈತೆ ಅಂತೇಳಿ ನೋಡೋಣ. ಈ ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್ಗಳನ್ನು ಕೊಡೋದನ್ನ, ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್ಗಳನ್ನು ಕೊಡೋದನ್ನ 1954ರಿಂದ ಸ್ಟಾರ್ಟ್ ಮಾಡಲಾಯಿತು, ಆರಂಭಿಸಲಾಯಿತು. ಯಾರು ಭಾರತಕ್ಕೆ ತಮ್ಮ ಅದಮ್ಯ ಸರ್ವಿಸನ್ನು ಅಥವಾ ಸೇವೆಗಳನ್ನು ಸಲ್ಲಿಸಿರ್ತಾರೋ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಅವಾರ್ಡ್ಗಳನ್ನು ಕೊಡೋ ಸಂಬಂಧ, ಅವರನ್ನು ಆನರ್ ಮಾಡೋ ಸಂಬಂಧ, ಗೌರವಿಸುವ ಸಂಬಂಧ ಏನು ಮಾಡಕತ್ತರು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್ಗಳನ್ನು 1954ರಿಂದ ಕೊಡಲು ಆರಂಭಿಸಿದರು. ಆದರೆ 1977 ಬಂದಾಗ 1977ರಲ್ಲಿ ಏನು ಮಾಡಿದ್ರು ಅಂತಂದ್ರೆ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇತ್ತು. ಅವ್ರು ಏನು ಮಾಡಿದ್ರು ಅಂತಂದ್ರೆ ಇದು ಭಾರತದಲ್ಲಿರ್ತಕ್ಕಂಥ ವ್ಯಕ್ತಿಗಳ ನಡುವೆ ಡಿಸ್ಟಿಂಕ್ಷನ್ ಅನ್ನು ಉಂಟು ಮಾಡ್ತೈತಿ, ಆಮೇಲೆ ಏನು ಮಾಡ್ತೈತಿ, ತಾರತಮ್ಯ ಉಂಟು ಮಾಡ್ತೈತಿ ಅಂತೇಳಿ ಈ ಅವಾರ್ಡ್ಗಳನ್ನು ಬಂದ್ ಮಾಡಲಾಯಿತು. ಆ ನಂತರ ಮತ್ತೆ ತಿರುಗಿ 1980ರಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂತು. ಅವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ರು. ವಿಶೇಷ ಏನಂತಂದ್ರೆ ಯಾರು ಭಾರತ ಸರ್ಕಾರದಲ್ಲಿ ಕೊಡ್ತಕ್ಕಂಥ ಭಾರತ ರತ್ನ ಅವಾರ್ಡ್ಗಳನ್ನು ಬಂದ್ ಮಾಡಿದ್ರು ಅಂದ್ರೆ ಮೊರಾರ್ಜಿ ದೇಸಾಯಿ ಅವರು ಬಂದ್ ಮಾಡಿದ್ರು, ಅವರಿಗೂ ಕೂಡ ಭಾರತ ರತ್ನ ಅವಾರ್ಡ್ ಕೊಟ್ಟೈತಿ. ಜೊತೆಗೆ ಈ ವ್ಯಕ್ತಿ ಒಬ್ಬನೇ ವಿಶೇಷ ವ್ಯಕ್ತಿ, ಯಾರು ಮೊರಾರ್ಜಿ ದೇಸಾಯಿ ಅಂತಕ್ಕಂಥ ವ್ಯಕ್ತಿ, ಇವರು ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ವ್ಯಕ್ತಿ. ಇವ್ರದ್ದು ವಿಶೇಷತೆ ಏನಂತಂದ್ರೆ ಇವರಿಗೆ 2 ದೇಶಗಳ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಗಳು ಸಿಕ್ಕವೆ. ಯಾವುದು? ಒಂದು ಭಾರತ, ಇನ್ನೊಂದು ಪಾಕಿಸ್ತಾನದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವ್ದಪ್ಪ ಅಂತ ನಿಶಾನ್ ಇ ಪಾಕಿಸ್ತಾನ್, ಇದನ್ನು ಕೂಡ ಕೊಟ್ಟಾರೆ. ಭಾರತದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವ್ದಪ್ಪ ಅಂತಂದ್ರೆ ಭಾರತ ರತ್ನ, ಇದು ಕೂಡ ಸಿಕ್ಕೈತೆ ಅವರಿಗೆ. ಇದಿಷ್ಟು ನೆನಪಿರಬೇಕು. ಜೊತೆಗೆ ಕೇಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಈಗ ಕೇಸ್ ಯಾವ್ದಪ್ಪ ಅಂತಂದ್ರೆ ಒಂದೇದು ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ.
ಈ ಕೇಸ್ನಲ್ಲಿ ಏನಾಗಿತ್ತು ಅಂದರೆ ಈ ಬಾಲಾಜಿ ರಾಘವನ್ ಅಂತಕ್ಕಂಥವ್ರು ಕೇರಳದ ವ್ಯಕ್ತಿ. ಇವ್ರು ಏನು ಮಾಡಿದ್ರು ಅಂತಂದ್ರೆ ಭಾರತ ರತ್ನ ಮತ್ತು ಭಾರತ ಅವಾರ್ಡನ್ನು ಕೊಡೋದು ಕೂಡ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 18 ಸಬ್+1 ಅಡಿಯಲ್ಲಿ ಬಿರುದುಗಳನ್ನು ಕೊಡೋದಂಗೆ ಆಕೈತಿ. ಅದನ್ನ ಬಿರುದುಗಳ ರದ್ದತಿ ಆರ್ಟಿಕಲ್ 18 ಸಬ್+1 ಹೇಳ್ತೈತಿ. ಅದಕ್ಕೆ ನೀವೇನು ಮಾಡಿರಿ ಅಂತಂದ್ರೆ ಈ ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್ಗಳನ್ನು ಕೊಡೋದನ್ನು ಬಂದ್ ಮಾಡಿರಿ ಅಂತೇಳಿ ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಯಾರು? ಬಾಲಾಜಿ ರಾಘವನ್. ಇದೇ ಕೇಸ ಫೇಮಸ್ ಏನಪ್ಪಾ ಅಂದ್ರೆ ಇದು ಇನ್ನೊಂದು ಹೆಸರು ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್ಗಳ ಕೇಸ್ ಅಂತ ಕರಿತೀವಿ ಇದನ್ನ. ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್ಗಳ ಕೇಸ್, ಪದ್ಮ ಅವಾರ್ಡ್ಗಳ ಕೇಸ್ ಅಂತೇಳಿ ಕರೀತಾರೆ ಇದನ್ನ. ಈ ಕೇಸ್ನಲ್ಲಿ ಏನು ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ದವರು ಈ ಭಾರತ ರತ್ನ ಅಂತಕ್ಕಂಥ ಪದವಿ ಅಥವಾ ಬಿರುದು ಆರ್ಟಿಕಲ್ 18 ಸಬ್+1 ಹೇಳಿರ್ತಕ್ಕಂಥ ಬಿರುದುಗಳ ಡೆಫಿನಿಷನ್ ಒಳಗೆ ಬರೋದಿಲ್ಲ. ನಾಟ್ ಇನ್ಕ್ಲೂಡ್ ದಿ ಆರ್ಟಿಕಲ್ 18 ಸಬ್+1 ಯಾವುದು ಭಾರತ ರತ್ನ ಇದ್ರೊಳಗೆ ಬರೋದಿಲ್ಲ. ಹೀಗಾಗಿ ಭಾರತ ರತ್ನ ಕೊಡೋದು ತಪ್ಪಲ್ಲ ಅಂತ ಹೇಳಿದ್ರು. ಭಾರತ ರತ್ನ ಜೊತೆಗೆ ಪದ್ಮ ಅವಾರ್ಡ್ಗಳನ್ನು ಕೊಡೋದು ತಪ್ಪಲ್ಲ ಅಂತ ಹೇಳಿದ್ರು. ಎಲ್ಲಿ? ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ. ಏನ ಈ ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್ಗಳು ಏನಾಗಿ ಮಾಡ್ತಾವ ಅಂತಂದ್ರೆ ಆರ್ಟಿಕಲ್ 18 ಸಬ್+1 ಅಡಿಯಲ್ಲಿ ಬರುವುದಿಲ್ಲ. ಇವು ಬರುವುದಿಲ್ಲ ಅಂದ ಬಳಿಕ ನೀವು ಕೊಡಬಹುದು ಅಂತೇಳಿ ಹೇಳಿದರು. ಎಲ್ಲಿ? ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ. ಹೌದಾ? ಅದರಂತೆ ಇಲ್ಲಿವರೆಗೂ ನಾವೇನು ಮಾಡಕತ್ತೀವಿ ಅಂತಂದ್ರೆ ಭಾರತ ರತ್ನ ಮತ್ತು ಪದ್ಮ ಅವಾರ್ಡ್ಗಳನ್ನು ಕೊಡ್ಕೋತಾ ಬರಕತ್ತಾರೆ. ಜೊತೆಗೆ ಈ ಪದ್ಮ ಮತ್ತು ಭಾರತ ರತ್ನ ಪಡೆದಕ್ಕಂಥ ಈ ಅವಾರ್ಡಿಗಳಿಗೆ ಅಂದರೆ ಲಾರಿಯರ್ಸ್ಗಳಿಗೆ ಏನು ಮಾಡಕತ್ತರು, ಲುಮಿನರೀಸ್ಗಳಿಗೆ ಏನು ಮಾಡಕತ್ತರು ಅಂತಂದ್ರೆ ಡೈರೆಕ್ಷನ್ ಅನ್ನು ಕೊಟ್ಟರು ಯಾರು? ಸುಪ್ರೀಂ ಕೋರ್ಟ್ದವರು. ಇವುಗಳನ್ನು ನಿಮ್ಮ ಹೆಸರಿನ ಮುಂದೆ ಅಥವಾ ಹಿಂದೆ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಆಗಿ ಬಳಸುವ ಹಾಗಿಲ್ಲ. ಈ ಅವಾರ್ಡ್ಗಳನ್ನು ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಆಗಿ ಬಳಸುವಂತಿಲ್ಲ ಅಂತೇಳಿ ಯಾರು ಪದ್ಮ ಅವಾರ್ಡ್ಗಳನ್ನು ಮತ್ತು ಭಾರತ ರತ್ನ ಅವಾರ್ಡ್ಗಳನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಡೈರೆಕ್ಷನ್ ಕೊಟ್ಟರು ಸುಪ್ರೀಂ ಕೋರ್ಟ್ದವರು. ನೀವು ಕೊಡ್ರಿ, ಕೊಟ್ಟದನ್ನು ನಿಮ್ಮ ಹೆಸರು ಮುಂದೆ ಅಥವಾ ಹಿಂದೂ ಬಳಸ್ಕೊಳಕ್ಕೆ ಹೋಗಬೇಡ್ರಿ ಅಂತೇಳಿ ಡೈರೆಕ್ಷನ್ ಯಾರಿಗೆ? ಅದನ್ನು ಪಡ್ಕೊಂಡವ್ರಿಗೆ. ಇದಿಷ್ಟು ಈ ಕೇಸ್ನ ಜಿಸ್ಟು. ಇನ್ನು ಇನ್ನೊಂದು ಕೇಸ್ ಬರ್ತೈತಿ. ಆ ಕೇಸ್ ಯಾವುದಪ್ಪ ಅಂತಂದ್ರೆ ಇಂದಿರಾ ಜೈಸಿಂಗ್ ವರ್ಸಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ವಿರುದ್ಧನೇ ಕೇಸ್ ಹಾಕಿದ್ರು ಅವ್ರು. ಯಾರು? ಇಂದಿರಾ ಜೈಸಿಂಗ್ ಅವರು. ಏನಾಗಿತ್ತು ಅಂತಂದ್ರೆ ಇಲ್ಲಿ ಈ ಸುಪ್ರೀಂ ಕೋರ್ಟ್ದವ್ರು ಏನು ಮಾಡಿದ್ರು ಅಂದ್ರೆ ಅಡ್ವೊಕೇಟ್ಗಳನ್ನು ಡಿಫ್ರೆನ್ಶಿಯೇಟ್ ಮಾಡ್ತಿದ್ರು. ಏನಪ್ಪ ಅಂತಂದ್ರೆ ಸೀನಿಯರ್ ಅಡ್ವೊಕೇಟು, ಆಮೇಲೆ ಯಾವುದು ಅಡ್ವೊಕೇಟ್ ಆನ್ ರೆಕಾರ್ಡ್ಸು ಈ ರೀತಿಯಾಗಿರ್ತಕ್ಕಂಥ ಡಿಸ್ಟಿಂಗ್ವಿಷನ್ಗಳನ್ನು ಮಾಡೋದ್ರಿಂದ ಆ ವಕೀಲರಲ್ಲಿ ಏನಾಗೈತೆ ಅಂದರೆ ತಾರತಮ್ಯ ತರಾಕತ್ತೀರಿ. ಅದರ ಸಂಬಂಧ ಏನು ಮಾಡಿರಿ ಅಂತಂದ್ರೆ ಇವುಗಳನ್ನು ಅಬಾಲಿಷ್ ಮಾಡಿರಿ ಅಂತೇಳಿ ಸೀನಿಯರ್ ಅಡ್ವೊಕೇಟ್ ಅಂತಕ್ಕಂಥ ಪದವಿಯನ್ನು ಅಥವಾ ಸ್ಥಾನವನ್ನು ಸುಪ್ರೀಂ ಕೋರ್ಟ್ದವರು ತಮ್ಮ ರೂಲ್ಸ್ ಆಫ್ ಬುಕ್ನಲ್ಲಿ ಹೇಳಿದರೆ ಆ ಬುಕ್ಕಿನ ಪ್ರಕಾರ ಏನು ಮಾಡ್ತಾರೆ? ಸೀನಿಯರ್ ಅಡ್ವೊಕೇಟ್ನ ಪೋಸ್ಟನ್ನು ಅಥವಾ ಪದವಿಯನ್ನು ಕೆಲವು ವಕೀಲರಿಗೆ ಕೊಡ್ತಾರೆ. ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಂತಕ್ಕಂಥ ಪದವಿಯನ್ನು ಕೊಡ್ತಾರೆ. ಹೌದಾ? ಇದ್ರ ವಿರುದ್ಧ ಇಂದಿರಾ ಜೈಸಿಂಗ್ ಇವರು ಸೀನಿಯರ್ ಅಡ್ವೊಕೇಟೇ. ಒಬ್ಬರು ಸೀನಿಯರ್ ಅಡ್ವೊಕೇಟ್. ಇವರು ಏನು ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಸೀನಿಯರ್ ಅಡ್ವೊಕೇಟ್ ಅಂತಕ್ಕಂಥ ಪದವಿಯನ್ನು ತೆಗೆದು ಹಾಕಿರಿ ಅಂತೇಳಿ. ಆವಾಗ ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದ್ರು ಅಂತಂದ್ರೆ ಸೀನಿಯರ್ ಅಡ್ವೊಕೇಟ್ ಅಂತಕ್ಕಂಥದ್ದು ಇದು ಬಿರುದು ಅಲ್ಲ. ಒಂದು ವೇಳೆ ನೀವು ಬಿರುದು ಅಂತ ತಿಳ್ಕೊಂಡಿದ್ರಿ ಅಂತಂದ್ರೆ ಇದು ಎಜುಕೇಷನಲ್ ಬಿರುದು, ಶೈಕ್ಷಣಿಕ ಬಿರುದು ಅಥವಾ ಪ್ರೊಫೆಷನಲ್ ಬಿರುದು. ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಕೊಡೋದು ತಪ್ಪಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ದವರು ಈ ಕೇಸ್ನಲ್ಲಿ ಹೇಳಿದ್ರು, ಇಂದಿರಾ ಜೈಸಿಂಗ್ ಕೇಸ್ನಲ್ಲಿ. ಹೀಗಾಗಿ ಈಗಾದ್ರೂ ಸೀನಿಯರ್ ಅಡ್ವೊಕೇಟು, ಜೂನಿಯರ್ ಅಡ್ವೊಕೇಟು, ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ಸು ಹಿಂಗಾಗಿ ಇನ್ನೂವರೆಗೂ ಚಾಲ್ತಿಯಲ್ಲಿ ಇದಾವೆ, ನೆನಪಿರಲಿ. ಹೌದಾ? ಏನೇನು ಮಾಡಿದ್ರು? ಇಂದಿರಾ ಜೈಸಿಂಗ್ ಕೇಸ್ನಲ್ಲಿ ಸೀನಿಯರ್ ಅಡ್ವೊಕೇಟು ಮತ್ತು ಜೂನಿಯರ್ ಅಡ್ವೊಕೇಟ್ ನಡುವೆ ತಾರತಮ್ಯ ಉಂಟು ಮಾಡ್ತೈತಿ, ಈ ರೀತಿಯಾಗಿರ್ತಕ್ಕಂಥ ಪದವಿಯನ್ನು ತೆಗೆದಾಕ್ರಿ ಅಂತ ಹೇಳಿದ್ರು. ಆವಾಗ ಸುಪ್ರೀಂ ಕೋರ್ಟ್ದವ್ರು ಹೇಳಿದ್ರು ಅಂದ್ರೆ ಆ ಪದವಿ ಏನಪ್ಪಾ ಅಂತಂದ್ರೆ ಎಜುಕೇಷನ್ಗೆ ಸಂಬಂಧಪಟ್ಟೈತಿ, ಅದು ಬಿರುದುಗಳು ಅಲ್ಲ. ಆರ್ಟಿಕಲ್ 18 ಸಬ್+1 ಅಂಡರ್ದಾಗ ಬರೋದಿಲ್ಲ. ಇದು ವ್ಯಕ್ತಿಗತ ಪ್ರೊಫೆಷನಲ್ ಬಿರುದಾಗಿರೋದ್ರಿಂದ ಇದು ಆ ರೀತಿಯಾಗಿರ್ತಕ್ಕಂಥ ವೈಲೇಷನ್ ಅನ್ನು ಮಾಡೋದಿಲ್ಲ. ಇದು ಲುಮಿನರೀಸ್ಗೆ ಕೊಡಿರ್ತಕ್ಕಂಥ ಬಿರುದು. ಹೀಗಾಗಿ ಇದು ಕಂಟಿನ್ಯೂ ಆಗಲಿ ಅಂತೇಳಿ ಇಂದಿರಾ ಜೈಸಿಂಗ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಪಿನಿಯನ್ ಅನ್ನು ಕೊಡ್ತು. ಹೀಗಾಗಿನೂ ಏನಾಗೈತಿ ಅಂತಂದ್ರೆ ಸೀನಿಯರ್ ಅಡ್ವೊಕೇಟ್ಸು, ಜೂನಿಯರ್ ಅಡ್ವೊಕೇಟ್ಸು ಅಂತೇಳಿ ಈಗಾದರೂ ಕಂಟಿನ್ಯೂಸ್ ಆಗಿದೆ, ನೆನಪಿರಬೇಕು. ಇದಿಷ್ಟು ಆರ್ಟಿಕಲ್ 18 ಸಬ್+1 4 ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತಿ ಮತ್ತು ಉಪಯೋಗಕ್ಕೆ ಬರ್ತೈತಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋಗಳನ್ನು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಕತ್ತಾರೋ, ಎಕ್ಸಾಮಿಗೆ ಓದಕತ್ತಾರೋ ಅವರಿಗೆಲ್ಲ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ತಪ್ಪು ಮಾಹಿತಿ ನೀಡಿದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸ್ವಾತಂತ್ರ್ಯದ ಹಕ್ಕುಗಳು ಈಗ ಸಮಾನತೆ ಹಕ್ಕು ಕಂಪ್ಲೀಟ್ ಆಗಿ ಮುಗಿತು. ಇನ್ನು ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ 19 ಆರ್ಟಿಕಲ್ 22 ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 19 ಡಿಸ್ಕಷನ್ ಮಾಡೋಕೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.